ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಇದರ ಕತೆ ಏನು ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮಹಾದೇವ ಲೆಕ್ಚರರು ಪ್ರೊಫೆಸರ್ಗೆ ಚೆನ್ನಾಗಿ ಬುದ್ಧಿ ಕಲಿಸಿದ್ದಾನೆ. ಅಂದರೆ ಹೇಗೆ ಅಂದರೆ ಚೆನ್ನಾಗಿ ಸ್ಟೂಲ್ ಮೇಲೆ ಹತ್ತಿಸ್ಬಿಟ್ಟು ಕುತ್ತಿಗೆಗೆ ಹಗ್ಗ ಹಾಕಿ ಇದರಿಂದ ಸೀಟ್ ರಾಡಿಂದ ಕೆಳಗೆ ಎಳೆದಿದ್ದಾನೆ. ಚೆನ್ನಾಗಿ ಬುದ್ಧಿ ಕಲ್ತಿದ್ದಾನೆ. ಬೇಕಿತ್ತ ಇವನಿಗೆ ಹೆಣ್ಮಕ್ಳನ್ನ ಚುಡಾಯಿಸೋದು? ಕೈ ಬೇರೆ ಮುರಿದಿದ್ದಾನೆ, ಬಾತ್ರೂಮಿಗೆ ಬೇರೆ ಕೂಡಾಕಿದ್ದ. ಇವೆಲ್ಲ ಬೇಕಿತ್ತ? ಸುಮ್ಮನೆ ಮರ್ಯಾದೆಲಿ ಇದ್ದಲ್ಲೇ ಇವೆಲ್ಲ ಮಾಡ್ಕೊಳ್ಳೋದು, ಮತ್ತು ನಾನೇನು ಮಾಡಿಲ್ಲ ಅಂತ ವಾದಿಸ್ತಿದ್ದಾನೆ ಅವನು. ಅದನ್ನು ಇವನು ಎಕ್ಸ್ಪ್ಲೇನ್ ಮಾಡಿ ಹೆಂಡ್ತಿಗೆ ಹೇಳ್ತಾ ಇದ್ದಾನೆ. ಯಾರು? ಮಹಾದೇವ. ನಿಮ್ಮ ಗಂಡ ಈ ಥರ ಎಲ್ಲ ಮಾಡ್ತಾನೆ, ಸರಿಯಾಗಿ ಬುದ್ಧಿ ಕಲಿಸಿ, ಇಲ್ಲ ಅಂದರೆ ಅವನ ಜೀವ ಸಮೇತ ಬಿಡಲ್ಲ ನಾನು ಅಂತೇಳಿ. ಆವಾಗ ಇವಳು ಎಚ್ಚೆತ್ಕೊಂಡು, ಯಾಕ್ರಿ ಹಿಂಗೆ ಮಾಡಿದ್ರಿ, ನಿಮ್ಗೇನು ಬಂದೈತೆ, ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯಾ ಅಂತ ಹೊಡಿತೀನಿ ಅಂತ ಹೊಡಿಯೋಕ್ಕೆ ಹೋಗ್ತಾಳೆ. ಅವನು ಕೊಡಿ 4 ಸರಿಯಾಗಿ ಅಂತ ಮಹಾದೇವ ಹೇಳ್ತಾನೆ. ಇವಳು ಹೊಡಿಯೋಕ್ಕೆ ಹೋಗ್ತಾಳೆ. ಸುಮ್ಮನೆ ಮೇಲೆ ಕೈಯಲ್ಲಿ ತಟ್ಟಿ ಏನಕ್ಕೆ ಹಿಂಗೆಲ್ಲ ಮಾಡ್ತೀಯಾ, ಮಾನ ಮರ್ಯಾದೆ ಕಳಿತೀಯಾ, ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯ ಅಂತ. ಅಯ್ಯೋ ಅವ್ನ ಮಾತು ಕೇಳಬೇಡ, ನಾನೇನು ಮಾಡಿಲ್ಲ ಅಂತಾನೆ. ಎಲ್ಲ ಸುಮ್ಮನೆ ಯಾರು ಹಿಂಗೆ ಮಾಡಲ್ಲ, ನೀನು ಮಾಡಿರೋ ಗಾಂಚಳಿ ಕೆಲಸಕ್ಕೇ ಹಿಂಗೆ ಮಾಡೋದು, ನಿನಗೆ ಬೇಕಾ ಇವೆಲ್ಲ? ಕಾಲೇಜಿಗೆ ಬರೋ ಹುಡುಗಿರ್ನ ಏನಕ್ಕೆ ಚುಡಾಯಿಸೋಕೆ ಹೋಗ್ತೀಯ ಅಂತ ಇವಳು ಬೈತಾಳೆ. ಆಮೇಲೆ ಕೆಳಗೆ ಬಿಡ್ತಾನೆ ದಾರನ್ನು. ಹಗ್ಗ ಬಿಟ್ಟಾಗ ಕೆಳಗೆ ಇಳಿತಾನೆ. ಇಳಿದ ಮೇಲೆ ನಿನ್ಗೇನಕ್ಕೆ ಬಂದೈತೆ ರೋಗ, ನಿನ್ನ ಸುಮ್ಮನೆ ಇರೋಕ್ಕಾಗಲ್ವಾ, ಈ ಥರ ಎಲ್ಲ ಮಾಡ್ಕೊಂಡು ನನ್ನ ಮಾನ ಮರ್ಯಾದೆ ಕಳಿತೀಯಲ್ಲ ಅಂತ ಅವನ ಹೆಂಡ್ತಿ ಚೆನ್ನಾಗಿ ಬೆನ್ನು ಗಿನ್ನಿಗೆಲ್ಲ ಹೊಡಿತಾಳೆ. ಆಮೇಲೆ ನಾನು ಹಂಗೆ ಮಾಡಿಲ್ಲ ಅಂತ ಮಾಡ್ದಲೇ ಹೇಳಲ್ಲ, ಯಾರು ಮಾಡಿರೋದಕ್ಕೆ ಹೇಳ್ತಾರೆ ಅಂತೇಳಿ, ಸರಿ ಕಳ್ಸಮ್ಮ ಬುದ್ಧಿ ಅಂತ ಹೇಳಿಬಿಟ್ಟು ಅವನು ಹೊರಟೋಯ್ತಾನೆ. ಆಮೇಲೆ ಆ ಕಡೆ ಹೋದರೆ ಕಾವ್ಯ ಯೋಚನೆ ಮಾಡ್ತಾ ಇರ್ತಾಳೆ, ಏನಕ್ಕೆ ಹಿಂಗೆಲ್ಲ ಆಯಿತು, ಏನಕ್ಕೆ ಹಿಂಗೆಲ್ಲ ಮಾಡ್ತಾರೆ ಅಂತೇಳ್ಬಿಟ್ಟು. ಕಾವ್ಯ ಅವತ್ತು ನೋಡಿದ್ರೆ ಕೈ ಮುರಿದಾಕ್ದ, ಅವತ್ತು ನೋಡಿದ್ರೆ ಬಾತ್ರೂಮಲ್ಲಿ ಕೂಡ ಹಾಕ್ದ, ಇವತ್ತು ನೋಡಿದ್ರೆ ಹಗ್ಗ ಕಟ್ಟಿ ಮೇಲೆ ಹಾಕಿದ್ದೀನಿ ಅಂತಾನೆ. ಯಾರಿದು ರಾಘವೇಂದ್ರ ಅಂದರೆ ಯಾರು, ಏನು ಕತೆ, ಇವನು ಯಾಕೆ ಹಿಂಗೆ ಮಾಡ್ತಿದ್ದಾನೆ, ನನ್ನ ತಾನೇ ಚುಡಾಯಿಸಿದ್ದು, ನನ್ನ ಚುಡಾಯಿಸಿದ್ದಕ್ಕೆ ಇವನು ಯಾಕೆ ಹಿಂಗೆ ಮಾಡ್ತವನೆ ಅಂತೇಳ್ಬಿಟ್ಟು ಭಾಳ ಟೆನ್ಷನ್ ಮಾಡ್ಕೊಂಡು ತಲೆ ಕೆಡ್ಸ್ಕೊತಿರ್ತಾನೆ. ಆಮೇಲೆ ತಲೆ ಕೆಡ್ಸ್ಕೊತಾ ಇರ್ತಾಳೆ. ಆಮೇಲೆ ಎಷ್ಟೇ ಅವಳು ಯೋಚನೆ ಮಾಡಿದ್ರೂ ಅದು ಅರ್ಥನೂ ಆಗಲ್ಲ. ಏಕೆಂದರೆ ಇವನು ಗೊತ್ತಿಲ್ಲದಂಗೆ ಮಾಡೋ ಕೆಲಸಗಳಲ್ಲ ಇದು. ಸೆಕ್ಯೂರಿಟಿ ಆಗಿದ್ದಾನೆ ಇವನೇ, ಮುತ್ಕಪ್ಪ ಆಗಿದ್ದಾನೆ, ಮತ್ತು ತಾತಪ್ಪ ಅವನು ಹೋಗಿದ್ದಾನೆ, ಮಗಳು ಮದುವೆ ಅಂತ ಹೇಳ್ಬಿಟ್ಟು ಇನ್ನೂ ಬಂದಿಲ್ಲ. ಈ ಥರ ಈ ಕತೆ ಹೀಗಾಗ್ತಾಯಿದೆ. ಈ ಕಡೆ ಬಂದು ಮನೆಯಲ್ಲಿ ಅವರಮ್ಮ ಫುಲ್ಲು ಸೀರಿಯಸ್ ಆಗಿಬಿಟ್ಟಿದ್ದಾಳೆ. ಮಹಾದೇವನಮ್ಮ ಫುಲ್ಲು ಸೀರಿಯಸ್ಸು. ಕೆಮ್ಮಿದ್ರೆ ರಕ್ತ ಬರ್ತಾಯಿದೆ, ಅಂದರೆ ಮೆಡಿಷನ್ನು ಉಲ್ಟಾ ಪಲ್ಟಾ ಕೊಡ್ತಾ ಇರೋದ್ರಿಂದ ಆ ಥರ ಆಗಿದೆ. ಈಗ ಮೆಡಿಷನ್ ಉಲ್ಟಾ ಕೊಡ್ತಿದ್ದಾಳೆ, ಏನೂ ಮಾಡೋಕ್ಕಾಗಲ್ಲ. ಮತ್ತೆ ನಾಟಕ ಆಡ್ತಾಳೆ, ಅಯ್ಯೋ ಅಕ್ಕ ಹಿಂಗಾಗಬಾರ್ದಾಗಿತ್ತಕ್ಕ, ಯಾಕಕ್ಕ ಹಿಂಗಾಯಿತು ಅಂತೇಳಿ ಕ್ರಿಮಿನಲ್ಲು ಮತ್ತೆ ನಾಟಕ ಆಡ್ತಿದ್ದಾಳೆ. ಇದನ್ನೇನಾದರೂ ಬಂದು ಪ್ರೇಮ ಮತ್ತು ಕಾವ್ಯನೇ ಸರಿ ಮಾಡಬೇಕು. ಅಲ್ಲಿವರೆಗೂ ಇವಳು ಕತೆ ಮುಗಿಸ್ಬಿಡ್ತಾಳೆ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಇವಳು ಕತೆ ಮುಗಿಸ್ಬಿಡ್ತಾಳೆ. ಇವಳು ಸ್ನೇಹ ಚಮಚ, ಅಂದರೆ ಸ್ನೇಹ ಅಪ್ಪನ ತಂಗಿ ಅಂತ ಕಾಣುತ್ತೆ. ಇವಳು ಇಲ್ಲಿ ಬಂದು ಸೇರ್ಕೊಬಿಟ್ಟು ಏನೂ ಗೊತ್ತಿಲ್ಲ ಅನ್ನಂಗೆ ನಾಟಕ ಆಡ್ತಾಳೆ. ಪಾಪ ಆ ಹುಡುಗಿ ಕಿವಿ ಕೇಳಲ್ಲ, ಮಾತು ಬರಲ್ಲ. ಆ ಹುಡುಗಿನ ಇಟ್ಕೊಂಡು ಕಿವಿ ಕೇಳುತ್ತೆ, ಮಾತು ಬರಲ್ಲ ಅನಿಸುತ್ತೆ. ಆ ಹುಡುಗಿನ ಇಟ್ಕೊಂಡು ಈ ಥರ ಇವಳು ನಾಟಕ ಆಡ್ತಿದ್ದಾಳೆ. ಈಗ ಆ ಹುಡುಗಿನೂ ಎಸ್ಕೇಪ್ ಮಾಡಿದ್ದಾಳೆ ಅನಿಸುತ್ತೆ. ಆ ಹುಡುಗಿನೂ ಇಲ್ಲ ಅಲ್ಲಿ. ಇವಳು ನಂಬಿದ್ದಾಳೆ ಇವರಮ್ಮ, ಯಾರು ಮಹಾದೇವನಮ್ಮ ನಂಬ್ಕೊಬಿಟ್ಟಿದ್ದಾಳೆ ಇವಳನ್ನ. ಪ್ರತಿಯೊಂದರಲ್ಲೂ ಇವಳು ನನಗೆ ಆಧಾರವಾಗಿರ್ತಾಳೆ ಅನ್ನೋದನ್ನು ಇವಳು ನಂಬ್ಕೊಬಿಟ್ಟು ಎಲ್ಲದನ್ನು ಅವಳ ಹತ್ರ ಹೇಳ್ಕೊಂಡು, ಪಾಪ ಇವಾಗ ನೋಡಿದ್ರೆ ಇಬ್ಬರು ಮಗದಿರೂ ಇಲ್ಲ, ಇಬ್ಬರು ಸೊಸೆಯರೂ ಇಲ್ಲ, ಈ ಕಡೆ ಮಗನೂ ಇಲ್ಲ, ಅಳಿಯನೂ ಇಲ್ಲ, ಓರ್ಗಿತಿರೂ ಇಲ್ಲ, ಮೈದನೂ ಇಲ್ಲ, ಎಲ್ಲ ದೂರ ಮಾಡಿಕೊಂಡು ಪಾಪ ಒಬ್ಬಂಟಿಯಾಗಿ ಬದುಕ್ತಿದ್ದಾಳೆ. ಈ ರೀತಿ ಮಾಡ್ಕೊಂಡಿರೋದ್ರಿಂದ ಯಾಕೆ ಹಿಂಗಾಯ್ತು ಅಂತ ಹೇಳ್ಕೊಂಡು ಅವಳ ಹತ್ರ ಅಳ್ತಾಳೆ. ಏನೂ ಗೊತ್ತಿಲ್ಲ ಅಕ್ಕ, ಹಾಸ್ಪಿಟ್ಲಿಗೆ ತೋರಿಸ್ಬಿಡೋಣ, ಆಗ ಡಾಕ್ಟ್ರು ಬಂದು ನೋಡಿ ಏನಾದರೂ ಹೇಳ್ತಾರೆ ನೋಡೋಣ ಅಂತೇಳಿ ನಾಟಕ ಆಡ್ತಾಳೆ. ಆಯಿತು ಹಾಸ್ಪಿಟ್ಲಿಗೆ ತೋರಿಸು, ನನಗೆ ಕೂರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಪಾಪ ಹಂಗೆ ಮಲ್ಕೋತಾಳೆ. ಹಂಗೆ ಮಲ್ಕೊಂಡ್ಮೇಲೆ ಇವಳಿಗೆ ಇನ್ನೂ ಸಂತೋಷ ಆಗಿಬಿಡುತ್ತೆ. ಏಕೆಂದರೆ ಮೇಲೆ ಎದ್ದಾಡೋಕ್ಕಾಗಲ್ವಲ್ಲ, ತಿರುಗಾಡೋಕ್ಕೂ ಆಗಲ್ಲ, ಎದ್ದಾಡೋಕ್ಕೂ ಆಗಲ್ಲ. ಆರಾಮಾಗಿಬಿಟ್ಲು ಇವಳು.
ಪ್ರತಿಯೊಂದು ಇವಳದ್ದೇನೆ ಜವಾಬ್ದಾರಿ ಹೊತ್ಕೊಂಡು ಮನೆಯಲ್ಲೆಲ್ಲ ಮಾಡೋ ಹಂಗೆ ಆಗೋಯ್ತು. ಏಕೆಂದರೆ ಇವಳು ಹೇಳೋಕ್ಕೆ ಆಗಲ್ವಲ್ಲ ಮೇಲೆ, ಮಾದೇವನಮ್ಮ ಹೇಳೋಕ್ಕೆ ಆಗಲ್ಲ ಮೇಲಕ್ಕೆ, ಹಂಗಾಗ್ಬಿಟ್ಟಿದೆ ಅವಳ ಪರಿಸ್ಥಿತಿ. ಇವಳು ಫುಲ್ಲು ಸೀರಿಯಸ್ ಆಗಿಬಿಟ್ಟಿದ್ದಾಳೆ. ಇವಳು ಹಾಸ್ಪಿಟ್ಲಿಗೂ ತೋರ್ಸೋಕ್ಕಿಲ್ಲ, ಏನಿಲ್ಲ, ಸುಮ್ಮನೆ ನಾಟಕ ಆಡ್ತಾಳೆ. ಡಾಕ್ಟ್ರ್ ಕರಿಯನ್ನ ಹಾಸ್ಪಿಟ್ಲಿಗೆ ತೋರ್ಸೋಣ ಅಂತೇಳಿ ಇವಳೇ ಉಲ್ಟಾ ಪಲ್ಟಾ ಮೆಡಿಸಿನ್ ಕೊಟ್ಟು ಅವಳನ್ನು ಮಲಗಿಸ್ಬಿಟ್ಟಿದ್ದಾಳೆ. ಹೇಳೋದು ನೋಡಿದ್ರೆ ಆ ಥರ ದೊಡ್ಡದಾಗಿ ಕತೆ ಹೇಳ್ತಾಳೆ. ಮತ್ತು ಅಲ್ಲೋಗ್ಬಿಟ್ಟು ನಾನು ಕರೆಕ್ಟು ಮಾಡಿ ಬಂದಿದ್ದೀನಿ, ಅವ್ರ ಗಂಡ ಹೆಂಡ್ತಿ ಓಡ್ಸಾಯಿತು, ಇವ್ರ ಗಂಡ ಹೆಂಡ್ತಿ ಓಡ್ಸಾಯಿತು, ಇವಳನ್ನ ಬೆಡ್ ಮೇಲೆ ಮಲಗ್ಸಾಯಿತು, ಎಲ್ಲರೂ ದಿಕ್ಕಾಪಾಲಾಗಿ ಹೋದ್ರು ಅಂತೇಳಿ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.